ಅಮ್ಮರು ಬಂದರು. ನಮಸ್ಕಾರ ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಚೆನ್ನಪ್ಪ, ರಮೇಶ, ಭಾನು, ಭಾಗ್ಯ ಎಲ್ಲ ಚೆನ್ನಾಗಿದ್ದೀರಾ? ಚೆನ್ನಾಗಿದೀವಿ ಅಮ್ಮರೆ. ಎಷ್ಟು ದಿನ ಆಯ್ತು ನಿಮ್ಮನ್ನೆಲ್ಲ ನೋಡಿ. ಇಷ್ಟು ದಿನ ವನವಾಸದಲ್ಲಿದ್ವಿ, ಇವಾಗ ನಮ್ಮ ಅರಮನೆಗೆ ಬಂದ್ವಲ್ಲ, ಖುಷಿ ಆಯ್ತು ಅಮ್ಮರೆ. ಇದುವರೆಗೂ ಸಮಯ ಸಂದರ್ಭ ಸರಿ ಇರಲಿಲ್ಲ, ಈಗೆಲ್ಲ ಸರಿ ಹೋಗ್ತಾ ಇದೆ. ಇನ್ಮೇಲೆ ನೀವು ನಮ್ಮ ಮನೆಗೆ ಕೆಲಸಕ್ಕೆ ಬರಬಹುದು. ಅದು ಈ ಹಬ್ಬದ ಸಂದರ್ಭದಲ್ಲಿ ನೀವೆಲ್ಲ ಇಲ್ಲಿಗೆ ಬಂದಿರೋದು ನಂಗಂತೂ ತುಂಬ ಸಂತೋಷ ಆಗ್ತಿದೆ. ಕೆಲಸದವ್ರ ಕಾಣದೆ ಮನೆಯವ್ರ ಥರ ಕಾಣೋ ಏಕೈಕ ಕುಟುಂಬ ಅಂದರೆ ಅದು ನಮ್ಮ ಅರಸನಕೋಟೆ ಕುಟುಂಬ ಮಾತ್ರ ಅಮ್ಮ. ಹೌದು ಅಮ್ಮ, ನಾವು ಎಷ್ಟು ಜನ್ಮ ಇದ್ದು ಬಂದರೂ ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ. ಪರಿಸ್ಥಿತಿ ಸರಿ ಇಲ್ದಿರೋ ಸಮಯದಲ್ಲಿ ಕೆಲ್ಸಕ್ಕೆ ಬೇಡ ಅನ್ನೋರ ಮಧ್ಯೆ ಕೆಲಸನೇ ಮಾಡದೆ ಮನೇಲಿ ಕೂತಿದ್ದು ಪ್ರತಿ ತಿಂಗಳು ಸಂಬಳ ಕೊಟ್ಟು ಕಾಪಾಡಿರೋ ನೀವೇ ನಮ್ಮ ಪಾಲಿನ ದೇವ್ರಮ್ಮ. ಅಯ್ಯೋ, ತುಂಬ ದೊಡ್ಡ ಮಾತು. ಅಂದಾಗೆ ನೀವೆಲ್ಲ ನೋಡಿಲ್ಲ, ನಿಮಗೆ ಗೊತ್ತಿಲ್ಲ ಅಲ್ವಾ? ಇವಳು ನನ್ನ ಕಿರಿ ಸೊಸೆ ಜನನಿ ಅಂತ. ನಾವು ಈ ಮನೆಗೆ ಬರ್ತಿದ್ದಾಗೆ ನಮ್ಮನ್ನು ಬರ್ಮಾಡ್ಕೊಂಡಿದ್ದು ನೋಡೇ ಗೊತ್ತಾಯ್ತು ಅಮ್ಮವ್ರೆ, ಇವರು ಅರಸನಕೋಟೆ ಸೊಸೆ ಅಂತ. ಚಿಕ್ಕ ಯಜಮಾನ್ರೆ, ನಿಮ್ಮ ಜೋಡಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಚೆನ್ನಪ್ಪ. ನಿಮ್ಮನ್ನು ನೋಡಿದ್ರೆ ಕೈ ಮುಗಿಬೇಕು ಅನ್ಸುತ್ತೆ. ಅಮ್ಮ, ಪಾರ್ವತಿಯಲ್ಲಿ ಕಾಣಿಸ್ತಾ ಇಲ್ಲ? ಆ ಮನೇಲಿದ್ದಾಳೆ, ಇನ್ನೇನ್ ಬರ್ತಾಳೆ. ಅಕ್ಕ ಅಕ್ಕ ಎಲ್ಲಿದ್ದೀಯ? ಬೇಗ ಬಾಕ, ಪಟಾಕಿ ತಂದಿದ್ದೀನಿ. ಲೇ ಗಣಿ, ನಾನು ನಿನಗೆ ಹೇಳಿದ್ದೀನಿ ತಾನೆ, ಸುರ್ಸುರ್ ಬತ್ತಿ ಮಾತ್ರ ತರಬೇಕು, ಈ ಡಮ್ ಡಮ್ ಪಟಾಕಿಗಳನ್ನೆಲ್ಲ ತರಬಾರ್ದು ಅಂತ. ಅಯ್ಯೋ ಅಕ್ಕ, ನೀನು ಈ ಬಾಕ್ಸ್ ನೋಡಿ ಪಟಾಕಿ ಎಲ್ಲ ತಂದೆ ಅನ್ಕೊಂಡ? ನೀನು ಕೊಟ್ಟು ₹100 ಇಷ್ಟೇ ಸುಸ್ರು ಬತ್ತಿ ಬಂದಿದ್ದು, ಅದಕ್ಕೆ ಈ ದೊಡ್ಡ ಬಾಕ್ಸ್ ಹಾಕೊಂಬಂದೆ ಅಷ್ಟೇ. ಸರಿ ಆಯ್ತು ಬಾ, ಸುಸ್ರು ಬತ್ತಿ ಹಚ್ಚನಾ? ಗಣಿ, ಸುರ್ಸುರ್ ಬತ್ತಿನ ಯಾರಾದ್ರೂ ಬೆಳಿಗ್ಗೆ ಹಚ್ತಾರಾ? ರಾತ್ರಿ ತಾನೇ ಹಚ್ಚೋದು. ಹೌದಾ? ಯಾಕೆ ಬೆಳಗ್ಗೆ ಹೊರತು ಹಚ್ಚಬಾರ್ದು, ರಾತ್ರಿನೇ ಹಚ್ಬೇಕು? ಗಣಿ, ಕತ್ಲೆಯಿಂದ ಬೆಳಕಿನೆಡೆಗೆ ಅಂತ ಕೇಳಿಲ್ವಾ? ಅಜ್ಞಾನ, ಅಹಂಕಾರ, ಅಂಧಕಾರನ ಪಟಾಕಿ ಹಚ್ಚೋ ಮೂಲಕ ಹೋಗ್ಲಾಡಿಸ್ಬೇಕು ಅನ್ನೋದೇ ಈ ಹಬ್ಬದ ವಿಶೇಷ. ಅದಕ್ಕೆ ಸುರ್ಸುರ್ ಬತ್ತಿನ ರಾತ್ರಿ ಹಚ್ಚೋಣ, ಆಯ್ತಾ? ಆಯ್ತು, ಹಾಗೆ ಮಾಡೋಣ. ಇವಾಗ ಹಬ್ಬಕ್ಕೆ ಏನ್ ವಿಶೇಷವಾದ ಅಡ್ಗೆ ಮಾಡ್ತೀಯಾ? ಒಬ್ಬಟ್ಟು ಪಾಯಸ ಮಾಡ್ತೀನಿ. ಅಕ್ಕ, ಪ್ರತಿ ವರ್ಷ ಈ ಹಬ್ಬ ಬಂದಾಗೆಲ್ಲ ಅದೇ ಅಡ್ಗೆ ಮಾಡ್ತೀಯಾ? ಏನಾದ್ರು ಬೇರೆ ಸಿಹಿ ತಿಂಡೆ ಮಾಡೆ. ಗಣಿ, ಒಬ್ಬಟ್ಟನ್ನೇ ಯಾಕೆ ಮಾಡ್ತಾರೆ ಅಂತ ಹೇಳ್ತೀನಿ, ಕೇಳಿಸ್ಕೊ. ಹೇಳಿ ಕೇಳಿ ಇದು ಚಳಿಗಾಲ, ಪಿತ್ತ ಜಾಸ್ತಿ ಆಗೋ ಥರ ಇರುತ್ತೆ. ಅದಕ್ಕೆ ಬೇಳೆ ಜೊತೆ ಬೆಲ್ಲ ಸೇರಿಸಿ ಒಬ್ಬಟ್ಟು ಮಾಡಿ ತಿನ್ನೋದ್ರಿಂದ ಪಿತ್ತ ಹದ್ಬಸ್ತಲ್ಲಿರುತ್ತೆ. ಅದಕ್ಕೆ ಹೆಚ್ಚಿನ ಮನೆಗಳಲ್ಲಿ ಇವತ್ತು ಒಬ್ಬಟ್ಟೆ ಮಾಡ್ತಾರೆ. ಹಾಗೆ ಈ ಹಬ್ಬದ ದಿನ ಎಣ್ಣೆ ಸ್ನಾನ ಮಾಡೋದಕ್ಕೂ ಕಾರಣ ಇದೆ. ಏನು ಗಣಿ, ಈ ಚಳಿಗಾಲದಲ್ಲಿ ಚರ್ಮ ಬಿರುಕು ಬಿಡುತ್ತೆ. ಅದಕ್ಕೆ ಎಣ್ಣೆ ಸ್ನಾನ ಮಾಡಿದ್ರೆ ಚರ್ಮದ ಆರೈಕೆನೂ ಮಾಡ್ದಾಗುತ್ತೆ, ಮುಖದ ಕಾಂತಿನೂ ಕಾಪಾಡ್ಕೋಬಹುದು. ಓ ಹೌದಾ? ಈ ಹಬ್ಬದಿಂದ ಇಷ್ಟೆಲ್ಲ ವಿಶೇಷ ಇದೆಯಾ? ನಂಗೆ ಗೊತ್ತೇ ಇರಲಿಲ್ಲ. ಈಗ ಗೊತ್ತಾಯ್ತಲ್ವಾ? ಬಾ, ಎಣ್ಣೆ ಹಚ್ತೀನಿ. ಏನು ಎಣ್ಣೆ ಹಚ್ತೀಯಾ? ಆ ಕೆಲಸ ಮಾತ್ರ ಮಾಡ್ಬೇಡ, ನಂಗೆ ಅದು ಇಷ್ಟ ಆಗಲ್ಲ. ಇಷ್ಟದ ಪ್ರಶ್ನೆ ಅಲ್ಲ ಗಣಿ, ತಲೆಗೆ ಎಣ್ಣೆ ಹಚ್ಚೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಬಾ. ಅಯ್ಯೋ ಹೂವಾಗಕ್ಕ, ಎಷ್ಟು ಬೆಳೆಸಿದ್ರೇನು ಕೊನೆಗೆ ಚಿಕ್ಕದಾಗ ತಾನೇ ಕಟಿಂಗ್ ಮಾಡಿಸೋದು, ಏನು ಇಷ್ಟು ಉದ್ದ ಕೂದಲು ಬಿಡೋದಕ್ಕಾಗುತ್ತಾ? ಹಿಂಗ್ ಮಾತಾಡಿದ್ ಸಾಕು, ಬಾ, ಎಣ್ಣೆ ಹಚ್ತೀನಿ. ನಾನು ಎಣ್ಣೆ ಹಚ್ಕೊಳ್ಳಲ್ಲ. ಲೇ ಗಣಿ, ಯಾಕೋ? ನಾನು ಹೇಳ್ದೈತೆ ಎಣ್ಣೆ ಲೇ ಗಣಿ, ನಿಂತ್ಕೊಳ್ಳು. ಅಂತೂ
ದೀಪಾವಳಿ ಹಬ್ಬದ ಸಂಭ್ರಮದ ದಿನ ನೀವು ಅರಸನ ಕೋಟೆಗೆ ಬಂದಿದ್ದು ನಮಗೆ ಬೋನಸ್ ಇದ್ದ ಹಾಗೆ. ಈ ಸಂಭ್ರಮದಲ್ಲಿ ನೀವು ಎಲ್ಲ ಭಾಗವಹಿಸಿ, ಆದರೆ ಮನೆ ಕೆಲಸದವರಾಗಿ ಅಲ್ಲ, ನಮ್ಮ ಮನೆಯ ಸದಸ್ಯರಾಗಿ. ನಿಮ್ಮ ಕೆಲಸ ಏನಿದ್ರು ಹಬ್ಬ ಮುಗಿದ ಮೇಲೆ ಆರಂಭ ಆಗಲಿ. ಅಕ್ಕ, ಈ ವರ್ಷ ಹಬ್ಬಕ್ಕೆ ಗಂಡ್ಮಕ್ಳಿಗೆಲ್ಲ ಎಣ್ಣೆ ಹಚ್ಚೋದಕ್ಕೆ ಟೆರೆಸ್ ಮೇಲೆ ಸಿದ್ಧತೆ ಮಾಡ್ತೀನಕ್ಕ. ನನ್ನ ಗಂಡ ಮೋಹನ್ಗೆ ನಾನು ಎಣ್ಣೆ ಹಚ್ತೀನಿ, ಪ್ರೀತುಗೆ ಜನನಿ ಹಚ್ಚುತ್ತಾಳೆ. ನೀವು ಎಣ್ಣೆ ಹಚ್ಚೋದಕ್ಕೆ ಭಾವ ಈ ಸಲ ಇಲ್ಲ. ಹೋಗ್ಲಿ ಬಿಡಿ ಅಕ್ಕ, ಮುಂದಿನ ವರ್ಷ ಹಚ್ಚಿದ್ರಾಯ್ತು. ಆದಿತ್ಯನ್ಗೆ ಯಾರಕ್ಕ ಎಣ್ಣೆ ಹಚ್ತಾರೆ? ನನ್ನ ಮಗ ಆದಿಗೆ ಅದು ದೀಪಾವಳಿ ಇರಲಿ ಸಂಕ್ರಾಂತಿ ಇರಲಿ ನಾನಲ್ದೆ ಇನ್ಯಾರು ಹಚ್ತಾರೆ? ಆದ್ರೆ ಹೋದ್ಸಲ ಸಂಕ್ರಾಂತಿಗೆ ನೀವೆಲ್ಲಕ್ಕ ಆದಿಗೆ ಎಣ್ಣೆ ಹಚ್ಚದ್ರಿ? ಅಂದ್ರೆ ಆದಿತ್ಯ ಜನನಿ ಅವ್ರ ಮನೇಲಿ ಇದ್ನಲ್ವಾ, ಅವಾಗ ನೀವೆಲ್ಲ ಹೋಗಿ ಎಣ್ಣೆ ಹಚ್ಚಿದ್ರಿ ಅಕ್ಕ, ಅದನ್ನ ನೆನಪು ಮಾಡಿದೆ ಅಷ್ಟೇ. ಧಾಮಿನಿ, ನೀನೇನು ಹೇಳಕ್ ಹೊರಟಿದ್ಯಾ? ನಿನ್ನ ಮಾತಿನ ಅರ್ಥ ನಂಗೆ ಗೊತ್ತಾಗ್ತಿಲ್ಲ. ಅಂದ್ರೆ ನಾನು ಏನ್ ಹೇಳೋಕ್ ಹೊರಟಿದ್ದೀನಿ ಅಂದ್ರೆ, ನೋಡು, ಏನು ಅಂತ ನೇರವಾಗಿ ಹೇಳು, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ಹೇಳ್ತೀನಿ ರೀ ಅಕ್ಕ. ಅದು ಎಷ್ಟು ದಿನ ಅಂತ ನೀವೇ ಆದಿತ್ಯನ್ಗೆ ಎಣ್ಣೆ ಹಚ್ತಾ ಇರಕ್ಕಾಗತ್ತೆ ಹೇಳಿ? ಮದ್ವೆ ಆದ್ಮೇಲೆ ಅವನ್ ಹೆಂಡತಿ ತಾನೇ ಅವ್ನಿಗೆ ಎಣ್ಣೆ ಹಚ್ಬೇಕು. ಅದನ್ನ ಈಗ್ಲಿಂದಾನೇ ಶುರು ಮಾಡ್ಕೊಳ್ಳಿ ಬಿಡಿ. ಗಣಿ, ಈ ಕೆಳಗೆ ಇಳಿತೀಯೋ ಇಲ್ವೋ? ನೀನ್ ಎಣ್ಣೆ ಹಚ್ಚಲ್ಲ ಅಂತ ಹೇಳು, ಟಪ್ ಅಂತ ಕೆಳಗೆ ಇಳಿತೀನಿ. ಲೇ ಗಣಿ, ಇದು ಹಳ್ಳಿಯಿಂದ ತಂದಿರೋ ಹರಳೆಣ್ಣೆ ಕಣೋ, ಹಚ್ಕೊಂಡ್ ಸ್ನಾನ ಮಾಡಿದ್ರೆ ಒಳ್ಳೇದು. ಇಳಿ ಕೆಳಗೆ. ಇಲ್ಲ ಆಗಲ್ಲ, ನನಗ್ ನೀನ್ ಬಲವಂತ ಮಾಡ್ಬೇಡ. ನಾನ್ ಕೆಳಗಡೆ ಇಳಿಯಲ್ಲ. ಲೇ ಗಣಿ, ಪಾರು, ಏನೇ ಉನ್ಗೋಳು? ಲೇ ಕೋತಿ, ಯಾಕೋ ಮರ ಹತ್ಕೋತಿದೀಯಾ? ಮನೆ ಒಳಗಡೆ ತಿನ್ನಕ್ಕೇನು ಸಿಗ್ಲಿಲ್ವಾ? ಏನು ಇರ್ಲಿಲ್ಲ, ಅದಕ್ಕೆ ಎಲೆ ತಿನ್ನಂತ ಮರ ಹತ್ತಿದೀನಿ. ತಲಾರಕ್ಕೆ ಮಂಗ, ಇಳಿಯ ಕೆಳಗೆ. ಅಕ್ಕಂಗೇಳು ಎಣ್ಣೆ ಹಚ್ಬಿಡ ಅಂತ, ಟಪ್ ಅಂತ ಆಡ್ಬಿಡ್ತೀನಿ. ಆಗಲ್ಲ ಕಣೋ, ನಾನು ಎಣ್ಣೆ ಹಚ್ಲೇಬೇಕು. ಇಳಿಯೋ ಕೆಳಗೆ. ನಾನು ಇಳಿಯಲ್ಲ. ಪಾರ್ವತಿ, ಹೋಗ್ಲಿ ಬಿಡೆ, ಯಾಕೆ ಬಲವಂತ ಮಾಡ್ತೀಯ? ಮೊದ್ಲೇ ಅವ್ನ ಮಂಡ ಎಣ್ಣೆ ಹಚ್ಚಿಸ್ಕೊಳ್ಳಲ್ಲ ಅಂತಾನೆ. ಲೇ ಪಾರ್ವತಿ, ಇಷ್ಟಕ್ಕೂ ನೀನ್ ಎಣ್ಣೆ ಹಚ್ಬೇಕಾದ್ದು ಅವನಿಗಲ್ಲ ಕಣೆ, ನಿನ್ ಗಂಡನಿಗೆ. ಆದಷ್ಟು ಬೇಗ ನಿನ್ನ ಮದುವೆ ಮಾಡಿ ಮುಂದಿನ ದೀಪಾವಳಿಗೆ ನೀನು ನಿನ್ನ ಗಂಡಿಗೆ ಎಣ್ಣೆ ಹಚ್ಚೋದನ್ನ ನನ್ನ ಕಣ್ಣ ಹಾರ ನೋಡಬೇಕು ಕಣೆ. ಯಾವ ಅಪ್ಪನಿಗೆ ಆಗಲಿ ಅವನ ಜೀವನದಲ್ಲಿ ಒಳ್ಳೆ ಗಳಿಗೆ ಅಂದರೆ ತನ್ನ ಮಗಳ ಮದುವೆ ಮಾಡಿಸೋದು. ಅದರಲ್ಲಿರೋ ಸುಖ, ಸಂತೋಷ, ತ್ಯಾಗ, ದುಃಖ, ಸ್ವಲ್ಪ ನೋವು ತುಂಬ ವಿಶೇಷವಾದ್ದು ಕಣೆ. ಪಾರು, ಏನು ಯೋಚನೆ ಮಾಡ್ತಿದೀಯಮ್ಮ? ಏನಿಲ್ಲಪ್ಪ. ಸರಿ, ಕೋತಿ,
ಇನ್ನೂ ಏನು ಮರದ ಮೇಲೆ ಕೂತಿದ್ಯಾ? ಇಳಿ ಕೆಳಗೆ. ಇಲ್ಲಪ್ಪ ನಾನು ಕೆಳಗಿಳಿದ್ರೆ ಅವಳು ಎಣ್ಣೆ ಹಚ್ಬಿಡ್ತಾಳೆ. ಏಯ್, ನಾನು ಪಾರುಗೆ ಹೇಳಿದ್ದೀನಿ ಕಣೋ, ಅವಳು ನಿನಗೆ ಎಣ್ಣೆ ಹಚ್ಚಲ್ಲ. ನೀ ಇಳಿ ಕೆಳಗೆ. ಇಲ್ಲಿ ನೋಡು, ಅಖಿಲಮ್ಮನವರು ದೊಡ್ಡ ಯಜಮಾನ್ರು ಹಬ್ಬಕ್ಕೆ ಅಂತ ನಮಗೆ ಬಟ್ಟೆ ಕೊಟ್ಟಿದ್ದಾರೆ, ಹಾಕೊಳ್ಳೋಣ, ಇಳಿಯೋ. ಹೌದಾ, ಬಂದಿರು. ಯಪ್ಪ ಆಗ ಇದು ನಿಂದು. ಪಾರ್ವತಿ, ಇದು ನಿನಗೇನು ಕೊಟ್ಟಿದ್ದಾರೆ, ತಗೊಳಮ್ಮ. ಬೇಡಪ್ಪ. ಯಾಕಮ್ಮ ಬೇಡ ಅಂತಿದೀಯಾ? ದೊಡ್ಡ ಯಜಮಾನ್ರು ಈ ಕಲರು ಪಾರು ತುಂಬ ಚೆನ್ನಾಗಿ ಒಪ್ಪುತ್ತೆ ಅಂತ ಅವರೇ ಕೊಟ್ಟು ಕಳ್ಸಿರೋದು. ತಗೋ. ಬೇಡಪ್ಪ, ಹಬ್ಬಕ್ಕೆ ನೀನು ಕೊಡ್ಸಿರೋ ಬಟ್ಟೆ ಹಾಕೊಂಡಿದ್ದೀನಿ. ಇದನ್ನ ಬೇರೆ ಯಾವುದಾದ್ರೂ ಹಬ್ಬಕ್ಕೆ ಹಾಕೋತೀನಿ. ಸರಿನಮ್ಮ, ನಿನ್ನಿಷ್ಟ. ಅಯ್ಯೋ, ಹೊಸ ಬಟ್ಟೆ ಹಾಕೊಳ್ಳೋಣ ಮಂಗ. ಹುಡುಗಿ ಇದ್ದಾಳೆ ಪಾರ್ವತಿ. ಪಾರ್ವತಿ ಪಾರ್ವತಿ ನೀನಾದ್ರೂ ಹೇಳು ಪಾರ್ವತಿ, ಆ ಹುಡುಗಿ ಇದ್ದಾಳೆ ತಾನೆ? ದೊಡ್ಡ ಯಜಮಾನ್ರು ಈ ಕಲರು ಪಾರು ತುಂಬಾ ಚೆನ್ನಾಗಿ ಒಪ್ಪುತ್ತೆ ಅಂತ ಅವರೇ ಕೊಟ್ಟು ಕಳ್ಸಿರೋದು. ತಗೋ. ಅವಳು ನನಗೆ ಸಿಗ್ತಾಳೆ ಅಲ್ವಾ? ಹೇಳು ಪಾರ್ವತಿ, ಸಿಗ್ತಾಳೆ ತಾನೆ? ಕೈಗೂಡ್ತಿರೋ ಕನಸಿನ ಬಗ್ಗೆ ಭ್ರಮೆ ಬೆಳೆಸ್ಕೊಂಡಿದ್ದೀನಿ. ಮಾಡಿರೋ ತಪ್ಪನ್ನ ಒಂದೊಂದಾಗಿ ಸರಿಪಡಿಸ್ಕೋಬೇಕು. ಹೇಗ್ ಪ್ರೀತು ಜೀವನದಲ್ಲಿ ಜನನಿ ಬಂದಿದ್ದಾಳೋ ಹಾಗೆ ಆದಿತ್ಯನ ಜೀವನದಲ್ಲಿ ಅನುಷ್ಕಾ ತಾನೇ ಬರೋದು. ಅನುಷ್ಕಾನ ಮದುವೆ ಆಗಿದ್ದು ಆದಿತ್ಯನೇ ತಾನೇ. ಹೇಗಿದ್ರು ಅನುಷ್ಕಾ ಇಲ್ಲೇ ಇದ್ದಾಳೆ. ಈ ಹಬ್ಬಕ್ಕೆ ಆದಿತ್ಯನ್ಗೆ ಅವಳು ಎಣ್ಣೆ ಹಚ್ಚಿದ್ರೇನೆ ಒಳ್ಳೇದು. ಈಗ್ಲಿಂದಾನೇ ಒಂದೊಂದೇ ಜವಾಬ್ದಾರಿಗಳನ್ನ ಕಲ್ತ್ಕೊಳ್ತಾ ಹೋಗ್ಲಿ ಅಕ್ಕ. ನಿನ್ನ ಯೋಚನೆನೂ ಸರಿಯಾಗೇ ಇದೆ ದಾಮಿನಿ. ಅನುಷ್ಕಾನೇ ಆದಿಗೆ ಎಣ್ಣೆ ಹಚ್ಚಲಿ, ಹಾಗೆ ಹೊಸ ಜವಾಬ್ದಾರಿಗಳನ್ನು ಕೂಡ ತಗೊಳ್ಳಿ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಎಂತ ಒಳ್ಳೆ ಮಾತು ಹೇಳಿದ್ರಿ. ಹಾಗೆ ಒಂದು ಮಾತು ಆದಿತ್ಯನೂ ಕೇಳಿದ್ರೆ ಚೆನ್ನಾಗಿರ್ತೈತೆ ಅಕ್ಕ. ನಾನು ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ಆದಿ ಬದ್ಧನಾಗಿರ್ತಾನೆ. ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಹೌದಕ್ಕ, ನೀವು ಹೇಳಿದ ಮಾತು 100% ಕರೆಕ್ಟು. ನಮ್ಮ ಆದಿತ್ಯ ತಾಯಿಗೆ ತಕ್ಕ ಮಗ. ನಿಮ್ಮ ಮಾತನ್ನ ಅವ್ನು ಯಾವತ್ತೂ ಮೀರಲ್ಲ. ಮತ್ತಿನ್ಯಾಕ್ ತಡ, ಎಣ್ಣೆ ಹಚ್ಚೋ ಪ್ರೋಗ್ರಾಮ್ನ ಶುರು ಮಾಡ್ಕೊಳ್ಳೋಣ, ನಡೀರಿ. ದಾಮಿನಿ, ಒಂದ್ ನಿಮಿಷ. ಏನ್ರಿ ನಿಮ್ದು? ಅದ್ಗೆ ಆದಿತ್ಯನ್ಗೆ ಅನುಷ್ಕಾ ಎಣ್ಣೆ ಹಚ್ಚೋದು ನನಗೇನೋ ಸರಿ ಅನ್ಸಿಲ್ಲ. ರೀ, ಅಕ್ಕನೇ ಹೇಳಿದ್ಮೇಲೆ ನಿಮ್ದೇನ್ರಿ ಮಧ್ಯ? ಮದ್ವೆ ಆಗೋ ಹುಡುಗಿ ಜವಾಬ್ದಾರಿಗಳನ್ನ ಎಲ್ಲ ಈಗಲೇ ತಗೋಬೇಕು. ಧಾಮಿನಿ, ಅವರಿಬ್ರು ಮದ್ವೆ ಆಗ್ಬೇಕಾಗಿರೋರು, ಇನ್ನೂ ಆಗ್ಲಿಲ್ವಲ್ಲ. ಅದ್ಗೆ ಜನನಿಗೆ ಪ್ರೀತು ತಾಳಿ ಕಟ್ಟಿದ್ದಾನೆ, ಅವಳು ಎಣ್ಣೆ ಹಚ್ಚೋದ್ರಲ್ಲಿ ಅರ್ಥ ಇದೆ. ಆದರೆ ಅನುಷ್ಕಾಗೆ ಆದಿ ಇನ್ನೂ ತಾಳಿ ಕಟ್ಟಿಲ್ವಲ್ಲ. ಒಂದೇ ಮನೇಲಿ ಇದ್ ಮಾತ್ರಕ್ಕೆ ಅವರಿಬ್ರು ಗಂಡ ಹೆಂಡತಿ ಅನ್ಸ್ಕೊಳ್ಳಲ್ಲ. ಶಾಸ್ತ್ರೋಕ್ತವಾಗಿ ಮದುವೆ ಆದಮೇಲೆ ಇಂತಹ ಶಾಸ್ತ್ರಗಳನ್ನು ಮಾಡೋದು ಒಳ್ಳೇದು ಅಂತ ನನಗನ್ಸುತ್ತೆ ಅತ್ತಿಗೆ. ಅಕ್ಕನೇ ಪರ್ಮಿಷನ್ ಕೊಟ್ಟಿದಾರಲ್ವಾ, ಈಗ ನೀವು ಬೇಡ ಅಂದ್ರೆ ಪಾಪ ಅನುಷ್ಕಾ ಬೇಜಾರಾಗಲ್ವೇನ್ರಿ? ಅನುಷ್ಕಾ ಮನ್ಸಿಗೆ ನೋವಾಗ್ಲಿ ಅಂತ ನಾನು ಈ ರೀತಿ ಮಾತಾಡ್ತಾ ಇಲ್ಲ. ಶಾಸ್ತ್ರಗಳನ್ನ ನಮ್ಗೆ ಹೇಗೆ ಬೇಕೋ ಹಾಗೆ ಬದಲಾಯಿಸ್ಕೊಳಕ್ ಆಗಲ್ವಲ್ಲ. ನಂಗೋಸ್ಕರ
ನೀವಿಬ್ರು ಯಾಕೆ ಜಗಳ ಆಡ್ತಿದ್ದೀರಾ? ಪ್ಲೀಸ್ ಸುಮ್ಮನಿರಿ. ಅತ್ತೆ, ಚಿಕ್ಕ ಮಾವ ಹೇಳೋದು ಸರಿನೇ. ನನ್ನ ಅಭಿಪ್ರಾಯ ಕೇಳೋದಾದ್ರೆ ಈ ವರ್ಷ ಮಾತ್ರ ಅಲ್ಲ, ಜೀವನ ಪರ್ಯಂತ ನೀವೇ ಆದಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕು. ಯಾಕೆ ಅಂದ್ರೆ ಇಂಥ ವಿಷಯದಲ್ಲಿ ನಿಮ್ಮ ಸ್ಥಾನನ ಬೇರೆ ಯಾರೂ ತುಂಬಕ್ಕಾಗಲ್ಲ. ಹಾಗೆ ಆದಿಗೂ ಬೇಜಾರಾಗಬಾರ್ದಲ್ವಾ? ಸೊ ಈ ಕೆಲಸನ ನೀವೇ ಮಾಡಿ ಅತ್ತೆ. ಮನಸ್ಸಲ್ಲಿ ಬೇರೆ ಹುಡುಗಿ ಇದ್ದಾಳೆ ಅಂತ ಅನಿಸ್ತಾ ಇದೆ. ಆ ಕಣ್ಣಿನ ಹುಡುಗಿನ ಅವನು ಪ್ರೀತಿಸ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ ಮಾವ. ಅನುಷ್ಕಾ ಎಷ್ಟು ಒಳ್ಳೆ ಹುಡುಗಿ. ಇಂಥವಳನ್ನ ಬಿಟ್ಟು ಆದಿತ್ಯ ಅದ್ಯಾವುದೋ ಗೊತ್ತಿಲ್ಲದ ಕಣ್ಣಿನ ಹುಡುಗಿನ ಇಷ್ಟಪಡ್ತಿದ್ದಾನ. ಪಾಪ, ಅನ್ಯಾಯವಾಗಿ ಈ ಮುಗ್ಧೆಗೆ ಮೋಸ ಮಾಡಿದಾಗತ್ತೆ. ಆದರೆ ನನ್ನ ಮಗದ ಮೇಲೆ ನನಗೆ ನಂಬಿಕೆ ಇದೆ. ಅವನು ಆ ರೀತಿ ನಡ್ಕೊಳ್ಳಲ್ಲ. ಆಗ್ಲಮ್ಮ ಅನುಷ್ಕಾ, ನೀನು ಹೇಳ್ದ ಹಾಗೆ ಆಗಲಿ. ನಿನಗೇನೋ ಅಭ್ಯಂತರ ಇಲ್ಲ ಅಂದರೆ ಆದಿಗೆ ನಾನೇ ಎಣ್ಣೆ ಹಚ್ತೀನಿ. ಖಂಡಿತ ನಂದೇನೂ ಅಭ್ಯಂತರ ಇಲ್ಲ ಅತ್ತೆ. ನಿಮ್ಮ ಖುಷಿನೇ ನನ್ನ ಖುಷಿ. ನನ್ನ ಮನಸ್ಸಿನ ತುಂಬ ನೀವೇ ಇದ್ದೀರ ಯಜಮಾನ್ರ. ನನ್ನ ಬದುಕಿನ ತುಂಬ ನೀವೇ ಆವರಿಸ್ಕೊಂಡಿದ್ದೀರ. ಆದ್ರೆ ನಿಮ್ಮ ಮನಸ್ಸಲ್ಲಿ ನಾನಿಲ್ಲ. ನಿಮ್ಮ ಬದುಕಲ್ಲಿ ಬರೋದಕ್ಕೂ ಸಾಧ್ಯ ಇಲ್ಲ. ಇಷ್ಟು ದಿನ ಒಳಗೊಳಗೆ ನೀವು ನನ್ನೋರು ಅನ್ನೋ ಭಾವನೆ ಇತ್ತು. ಅದಕ್ಕೆ ನೀವು ಕೊಟ್ಟಿ ಗೆಜ್ಜೆನ ನಿಮ್ಮ ಸವಿ ನೆನಪಿಗಾಗಿ ನನ್ನ ಕಾಲಲ್ಲೇ ಇಟ್ಕೊಂಡು ಸಂಭ್ರಮಿಸ್ತಿದ್ದೆ. ಆದ್ರೆ ನೀವದ್ ಯಾವುದೋ ಕಾಣದೇ ಇರೋ ಕಣ್ಣಿನ ಹುಡುಗಿಗೋಸ್ಕರ ಪೇಚಾಡ್ತಿರೋದನ್ನ ನೋಡಿದ್ಮೇಲೆ ಈ ಗೆಜ್ಜೆನ ನನ್ನ ಕಾಲಲ್ಲಿ ಇಟ್ಕೊಳ್ಳೋದಿಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ. ಹೇಗೋ ನಾನು ನಿಮ್ಮಿಂದ ದೂರ ಆಗ್ಬೇಕಾಗಿರೋಳ್ತಾನೆ. ಅದಕ್ಕೆ ಈ ನೆನಪು ಸಂಭ್ರಮನೆಲ್ಲ ನನ್ನಿಂದ ದೂರ ಇಡ್ತೀನಿ.